ತಸ್ಮೈ ಶ್ರೀ ಗುರುಭ್ಯೋ ನಮಃ. ಯಾದಗಿರಿ ಜಿಲ್ಲೆ ಶಹಾಪುರ ನಗರದಲ್ಲಿ ದಿನಾಂಕ 18/5/2026ರಂದು ಸೋಮವಾರ ಬಸವಾದಿ ಶಿವಶರಣರ ಹಿಂದೂ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಕನ್ನೇರಿ ಮಠದ ಪರಮಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಜರುಗುತ್ತದೆ. ನಾಡಿನ ಸುಮಾರು 200ಕ್ಕೂ ಅಧಿಕ ಮಠಾಧೀಶರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಹಾಗೆಯೇ 8ರಿಂದ 10,000 ಜನರು ಕೂಡ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ. 4 ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾ ಯಾತ್ರೆ ಇರ್ತದೆ. ಎಲ್ಲಿಂದ ಎಲ್ಲಿವರೆಗೆ? ಶಹಾಪುರ ನಗರದ ಗುಗ್ಗಳ ಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಗಾಂಧಿ ಚೌಕ್, ಮುಚ್ಚಗರಗಡ್ಡಿ, ಬಸವೇಶ್ವರ ಸರ್ಕಲ್ ಮತ್ತು ಹಳಿ ಬಸ್ ಸ್ಟ್ಯಾಂಡ್ನಿಂದ CPS ಶಾಲಾ ಮೈದಾನಕ್ಕೆ ಪ್ರವೇಶ ಆಗ್ತದೆ. ಆ CPS ಶಾಲಾ ಮೈದಾನದಲ್ಲಿ ಸಮಾವೇಶದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಕನ್ನೇರಪ್ಪರ ಸಾನ್ನಿಧ್ಯದೊಳಗೆ ನಡೀತಿದೆ. ಹಾಗಾಗಿ ಎಲ್ಲರೂ ಕೂಡ ಎಷ್ಟು ಶ್ರೀಗಳು ಬರ್ತಾರೆ? ಎಷ್ಟು ಜನ ಶ್ರೀ? 200ಕ್ಕೂ ಅಧಿಕ ಮಠಾಧೀಶರು ಕಲ್ಯಾಣ ಕರ್ನಾಟಕ ರೀ, ಉತ್ತರ ಕರ್ನಾಟಕ, ಪೂರ್ವ ಕರ್ನಾಟಕ, ಸಂಪೂರ್ಣ ಕರ್ನಾಟಕ ರಾಜ್ಯದಿಂದ ಆಮಂತ್ರಣವನ್ನು ನೀಡಿದ್ದೇವೆ. 200ಕ್ಕೂ ಅಧಿಕ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಾವು ಕೂಡ ಸಹಾಯ ಸಹಕಾರದೊಂದಿಗೆ ಪಾಲ್ಗೊಳ್ಳಬೇಕು ಅನ್ನುವ. ಭಕ್ತಾದಿಗಳು ಎಷ್ಟು ಜನ ಭಾಗವಹಿಸ್ತಾರೆ? 8ರಿಂದ 10,000 ಜನಸಂಖ್ಯೆ ಬರ್ತಾರೆ. ಎಲ್ರಿಗೂ ಏನಾರು ವ್ಯವಸ್ಥೆ ಮಾಡಿದ್ದಾರೆ? ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿದೆ. ಅಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಜನರಿಗೆ ಆಸನದ ವ್ಯವಸ್ಥೆ ಮಾಡಿದೆ. ಬಿಸಿಲಿರೋದ್ರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದೆ. ಸಾಕಷ್ಟು ಎಲ್ಲ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಮತ್ತು ಸಾಕಷ್ಟು ವಾಹನಗಳು ಬರೋದರಿಂದ ಅವರಿಗೂ ಕೂಡ ವಾಹನ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಜನಪ್ರತಿನಿಧಿಗಳು ಯಾರು? ಜನಪ್ರತಿನಿಧಿಗಳು ನಮಗೆ ಎಲ್ಲರೂ ಕೂಡ ಬರ್ತೀವಿ ಅಂತಲೇ ಹೇಳಿದ್ದಾರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ಬರ್ತೀವಿ ಅಂತಲೇ ಹೇಳಿದ್ದಾರೆ. ಭಾರತ್ ಮಾತಾ ಕಿ ಜೈ. ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ, ಬಸವಾದಿ ಹಿಂದೂ ಸಮಾವೇಶಕ್ಕೆ ಭಾರತ್ ಮಾತಾ ಕಿ ಜೈ. ಸಬ್ ಸಂತೋಂ ಕಿ ಜೈ.